ಓಂ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ರೆಸಿಪಿ ತಾಲಿಪೆಟ್ಟು ಅಥವಾ ಇದನ್ನ ಅಕ್ಕಿ ರೊಟ್ಟಿ ಅಂತ ಕೂಡ ಕೆಲವು ಕಡೆ ಹೇಳ್ತಾರೆ. ಸಪ್ತಾಹ ಮುಗಿದ ನಂತರ ವಿಠ್ಠಲನ ದರ್ಶನ ಯಾವ ರೀತಿ ಆಯಿತು ಅಂತ ಹೇಳ್ತೀನಿ ಬನ್ನಿ. ದಾಸಗಣುರವರು ಸ್ನಾನವಾದ ನಂತರ ಒಂದು ದಿನ ಬೆಳಿಗ್ಗೆ ಧ್ಯಾನಾಸೀನರಾಗಿದ್ದಾಗ ಅವರ ದೃಷ್ಟಿಗೆ ವಿಠ್ಠಲನ ಗೋಚರವಾಯಿತು. ನಂತರ ಬಾಬಾರವರ ದರ್ಶನಕ್ಕೆ ಹೋದಾಗ ಬಾಬಾರವರು ಅವರನ್ನು ಕುರಿತು, ವಿಠ್ಠಲನ ದರ್ಶನವಾಯಿತೆ ನೋಡಿದೀಯಾ, ಅವನು ಬಹುತುಂಟ, ಭದ್ರವಾಗಿ ಹಿಡಿದುಕೋ, ಸ್ವಲ್ಪ ಉದಾಸೀನನಾದರೆ ಅವನು ತಪ್ಪಿಸಿಕೊಳ್ಳುವನು ಅಂತ ಹೇಳಿದ್ರು. ಇದು ನಡೆದಿದ್ದು ಬೆಳಿಗ್ಗೆ. ಮಧ್ಯಾಹ್ನ ಇನ್ನೊಂದು ರೀತಿ ವಿಠ್ಠಲನ ದರ್ಶನವಾಯಿತು. ಒಬ್ಬ ವ್ಯಾಪಾರಿಯು ಶಿರಡಿಗೆ 20-30 ವಿಠ್ಠಲನ ಫೋಟೋಗಳನ್ನ ಮಾರ್ಲಿಕ್ಕೋಸ್ಕರ ತಂದಿದ್ರು. ಫೋಟೋದಲ್ಲಿಯ ವಿಠ್ಠಲನು ಸಹ ದಾಸಗಣುರವರು ಧ್ಯಾನಾಸೀನರಾಗಿದ್ದಾಗ ಕಂಡ ವಿಠ್ಠಲನಂತೆಯೇ ಇದ್ದದ್ದನ್ನು ಕಂಡು ವಿಸ್ಮಯವಾಗಿ ಬಾಬಾರವರ ಮಾತುಗಳನ್ನು ಸ್ಮರಿಸಿಕೊಂಡ್ರು. ಪೂಜೆಗೋಸ್ಕರ ವಿಠ್ಠಲನ ಫೋಟೋವೊಂದನ್ನು ಕೊಂಡು ತಂದು ಪೂಜಾ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು. ಈ ಕಥೆಯಿಂದ ನನಗೆ ಅರ್ಥ ಆಗೋದೇನಪ್ಪಾ ಅಂದ್ರೆ, ಭಕ್ತನಿಗೆ ತನ್ನ ದೇವರ ಮೇಲೆ ಪರಿಶುದ್ಧವಾದ ಪ್ರೀತಿ ಹಾಗೂ ಭಕ್ತಿ ಇದ್ರೆ ಆ ದೇವರು ಕೂಡ ದರ್ಶನವನ್ನ ಕೊಡ್ತಾನೆ ಅನ್ನೋದು. ಧನ್ಯವಾದಗಳು. ಓಂ ಸಾಯಿರಾಮ್.